ಒಂದು ದೃಶ್ಯ ರಿಲೀಸ್ ಆಗಿದೆ. ಸ್ವಲ್ಪವೂ ಭಯವೇ ಇಲ್ಲದೆ ಪೊಲೀಸರ ಮುಂದೆಯೇ ಹೋಗಿದ್ರು. ನಗರಸಭೆಯ ಹತ್ತಿರ ಹಾಕಲಾಗಿದ್ದಂಥ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಬೀದರ್ ಹಾಡುವಾಗಲೇ ದರೋಡೆ ಮಾಡಿದ್ರು. ಗುಂಡಿಟ್ಟು ವ್ಯಕ್ತಿಯನ್ನ ಕೊಂದು ಹಣವನ್ನ ಕದ್ದೊಯ್ದಿದ್ರು. ಆ ನಂತರದಲ್ಲಿ ನಡೆದಿರುವಂಥ ದೃಶ್ಯಾವಳಿಗಳನ್ನು ಪೊಲೀಸರು ಟ್ರೇಸ್ ಮಾಡ್ತಾ ಇದ್ದಾರೆ. ನಗರಸಭೆಯ ಹತ್ತಿರ ಹಾಕಲಾಗಿದ್ದಂಥ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಜನವರಿ 16ರ ಬೆಳಗ್ಗೆ 10:39ಕ್ಕೆ ಪೊಲೀಸ್ ಮುಂದೆಯೇ ಕ್ರಾಸ್ ಆಗಿದ್ರು. ಬೈಕ್ ಪೆಟ್ರೋಲ್ ಟ್ಯಾಂಕ್ ಮೇಲೆ ಹಣದ ಪೆಟ್ಟಿಗೆ ಇಟ್ಕೊಂಡು ಪರಾರಿಯಾಗಿದ್ರು. ದರೋಡೆ ಸ್ಥಳದಿಂದ ಹರಳೆಯ ವೃತ್ತ ಮಾರ್ಗವಾಗಿ ತೆರಳಿದ್ರು ಆರೋಪಿಗಳು. ಹರಳೆಯ ವೃತ್ತದಲ್ಲಿದ್ದಂಥ ಕಾಕಿಯನ್ನು ಕಂಡು ಬೆಚ್ಚಿ ಬಿದ್ದ ಖದೀಮರು ಗೊತ್ತಿಲ್ಲ. ಪೊಲೀಸರನ್ನ ಕಂಡೊಡನೆ ರಾಂಗ್ ರೂಟ್ನಲ್ಲಿ ಸಂಚಾರ ಮಾಡಿದ್ದಾರೆ. ಈ ವೇಳೆ ಅವರನ್ನು ತಡೆಯಲು ಬಂದ ಸಂಚಾರಿ ಪೊಲೀಸ್ ಆಗ ಬೈಕನ್ನು ಬೇರೆ ಕಡೆಗೆ ತಿರುಗಿಸಿ ಅಲ್ಲಿಂದ ರಾಬರ್ಸ್ ಪರಾರಿ ಆಗಿದ್ದಾರೆ. ಕಳ್ಳನ ಮನಸ್ಸು ಯಾವಾಗಲೂ ಕೂಡ ಉಳ್ಳುಳ್ಳಿಗೆ ಅಂತ ಹೇಳ್ತಾರೆ. ಕಳ್ಳನ ಮನಸ್ಸು ಯಾವಾಗಲೂ ಕೂಡ ಭಯ ಪಡ್ತಾ ಇರುತ್ತೆ. ಹೇಳಿ ಕೇಳಿ ಅವರು ಕದ್ದಿರುವಂಥದ್ದು ಸಾಮಾನ್ಯ ಅಲ್ಲ. ಬ್ಯಾಂಕ್ ರಾಬರಿ ಅಂದರೆ ATMಗೆ ಹಣವನ್ನು ತುಂಬಿಸಲು ಬಂದಂಥ ವಾಹನವನ್ನು ತಡೆದು ಅಲ್ಲಿ ಆ ವ್ಯಕ್ತಿಗೆ ಗುಂಡಿಟ್ಟು ಕೊಂದು ಪರಾರಿಯಾಗಿದ್ದಂಥವರು. ಅದು ಕೂಡ 93 ಲಕ್ಷ ಕ್ಯಾಶ್ ಸಮೇತವಾಗಿ. ಆ ಬಾಕ್ಸ್ ಕೂಡ ಪೆಟ್ರೋಲ್ ಟ್ಯಾಂಕ್ ಮೇಲೆ ಇಟ್ಕೊಂಡಿದ್ದಾರೆ. ನೋಡಿ ಏನಾಗಿದೆ, ಆ್ಯಕ್ಚುಲಿ ಇವರು ಹೋಗ್ತಾ ಇದ್ದಾರಲ್ಲ, ಲೆಫ್ಟಿಗೆ ಹೋಗಬೇಕಾಗಿತ್ತು. ಅವರು ಆ ಸರ್ಕಲನ್ನು ಸುತ್ತುವರೆದು ಹೋಗಬೇಕಾಗಿದ್ದಂಥ ಈ ಇಬ್ಬರು ಕದೀಮರು ಸಡನ್ನಾಗಿ ಡಿವಿಯೇಷನ್ ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ, ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ. ಆ ವಾಹನವನ್ನು ತಡೆಯುವಂಥ ಪ್ರಯತ್ನವನ್ನು ಕೂಡ ಅವ್ರು ಮಾಡಿದ್ದಾರೆ. ನಿಲ್ಲಿಸು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಿಲ್ಲಿಸಿದ್ರೆ ಟ್ರಾಫಿಕ್ ವಿಚಾರ ಬಿಟ್ಬಿಡಿ, ಬೇರೆ ಎಲ್ಲೋ ಹೋಗಿ ಈ ಹಣದ ವಿಚಾರಕ್ಕೆ ಲಾಕ್ ಆಗ್ತೀವಿ ಅನ್ನೋ ಭಯದಿಂದ ಸಡನ್ನಾಗಿ ರೈಟಿಗೆ ಟರ್ನ್ ಮಾಡಿದ್ದಾರೆ. ಟರ್ನ್ ಮಾಡಿ ಅಗೇನ್ ಮತ್ತೆ ಸ್ಟ್ರೈಟೇ ಹೋಗಿದ್ದಾರೆ. ನಿಜಕ್ಕೂ ಕೂಡ ಇದು ಅವರಿಗೆ ಯಾವ ಭಯವೂ ಇಲ್ಲ, ಯಾವುದೇ ರೀತಿಯ ಪ್ಲ್ಯಾನ್ಗಳನ್ನು ಕರೆಕ್ಟಾಗಿ ಮಾಡಿಕೊಂಡಿಲ್ಲ. ಹೀಗೆ ಅಡ್ಡಾದಿಡ್ಡಿಯಾಗಿ ಹೆಂಗೆ ಸಿಗುತ್ತೋ ಹಾಗೆ ಕಳ್ಳತನ, ಬ್ಯಾಂಕ್ ದರೋಡೆ, ಗುಂಡಿಟ್ಟು ಕೊಲ್ಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನು ಕೂಡ ತಯಾರಿ ಮಾಡ್ಕೊಂಡಿದ್ರು. ಬಟ್ ಎಸ್ಕೇಪ್ ಹೆಂಗಾಗಬೇಕು, ಅವರ ರೂಟ್ ಮ್ಯಾಪ್ ಹೆಂಗಿರಬೇಕು, ಎಲ್ಲೆಲ್ಲಿ ಪೊಲೀಸರು ಸಿಗಬಹುದು, ಸೊ ಆ ವಿಚಾರದಲ್ಲಿ ಇವರ ಲೆಕ್ಕಾಚಾರ ಒಂದು ಸ್ವಲ್ಪ ಆಚೆ ಈಚೆ ಆಗಿದೆ. ಅಪ್ಪಿತಪ್ಪಿ ಆ ಪೊಲೀಸರು ತಡೆದಿದ್ದರೆ, ಅವರನ್ನು ವಿಚಾರಣೆಗೊಳಪಡಿಸಿದ್ರೆ ಖಂಡಿತವಾಗೂ ಅಲ್ಲೊಂದು ಡೌಟ್ ಅಂತೂ ಕ್ರಿಯೇಟ್ ಆಗ್ತಿತ್ತು. ಆ ಸಂದರ್ಭದಲ್ಲಿ ಈ ಕಳ್ಳರು ಕದೀಮರು ಲಾಕ್ ಆಗುವಂಥ ಸನ್ನಿವೇಶ ಇತ್ತು, ಬಟ್ ಆಗಿಲ್ಲ. ಈಗಲೂ ಕೂಡ ಪೊಲೀಸರು ಅವರನ್ನು ಪತ್ತೆ ಹಚ್ಚಲಿಕ್ಕೆ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ CCTVಗಳನ್ನು ಶೋಧ ಮಾಡ್ತಾ ಇದ್ದಾರೆ.